ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಆಟೋದಲ್ಲಿ ಸೆಲ್ಫ್ ಸ್ವಿಚ್ ಯಾವ ಥರ ಫಿಟ್ ಮಾಡಬೇಕು ಏನಂತ ನಾನು ಹೇಳ್ಕೊಡ್ತೀನಿ. ಟೆಕ್ನಿಷಿಯನ್ ಹತ್ರ ಹೋಗಬೇಕು, ಅವ್ರ ಹತ್ರ ಗ್ಯಾರೇಜ್ ಹತ್ರ ಹೋಗಬೇಕು ಅನ್ನೋದಿಲ್ಲ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಒಂದು ಗ್ಯಾರೇಜು ಇಲ್ಲ. ಅದಕ್ಕೇ ನಾನು ಬಂದ್ಬಿಟ್ಟು ಏನು ಮಾಡಿದೆ, ನಾನು ಥಿಂಕ್ ಮಾಡಿ ನಾನೇ ನನ್ನ ಕೈಯಾರೆ ನಾನು ಈಸ್ಕೊಬಂದು ಎಲ್ಲ ನಾನೇ ಪಿಟ್ ಮಾಡಿದ್ದು. ಯಾವ ಥರ ಪಿಟ್ ಮಾಡಬೇಕು ಏನಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಸಿಯಾಗಿ ನೀವೇ ಮನೇಲಿ ಪಿಟ್ ಮಾಡ್ಕೋಬೋದು. ವಿಡಿಯೋ ಫುಲ್ ನೋಡಿ, ಲೆಂತ್ ಇರುತ್ತೆ, ಸ್ವಲ್ಪ ಫುಲ್ ನೋಡ್ಕೊಬನ್ನಿ ವಿಡಿಯೋ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಈಸಿಯಾಗಿ ನೀವೇ ಈ ಗಾಡಿನ ನೀವೇ ಪಿಟ್ ಮಾಡ್ಕೋಬೋದು. ಸೆಲ್ಫ್ ಸ್ವಿಚ್ನ ನೀವೇ ಒಂಥರ ಪಿಟ್ ಮಾಡೋ ಸೆಲ್ಫ್ ಸ್ವಿಚ್ನ ನಿಮ್ಗೆ ಒಂಥರ ನಿಮ್ಗೆ ಸುಖ ಕೊಡುತ್ತೆ. ಯಾಕಂದರೆ ನಿಮ್ಮ ಗಾಡಿನ ನೀವೇ ರೆಡಿ ಮಾಡ್ತೀರಿ ಅಂದರೆ ಅದೊಂಥರ ಖುಷಿ ಬಂದ್ಬಿಟ್ಟು ಒಂಥರ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸರಿನಾ? ಓಕೆ, ಈ ವಿಡಿಯೋ ಫುಲ್ಲು ನೋಡ್ಕೊಬನ್ನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಗೈಸ್, ಈ ಸ್ವಿಚ್ಗೆ ನಾನು ಎಲ್ಲೆಲ್ಲಿ ಹುಡ್ಕಾಡಿದ್ದೀನಿ ಅಂದರೆ ಸೀರಿಯಸ್ ಆಗಿ ನನಗೆ ಗೊತ್ತು. ಯಾಕಂದರೆ ಎಲ್ಲಿ ಕೇಳಿದ್ರು ಈ ಸ್ವಿಚ್ ನಂಗೆ ಸಿಗಿಲ್ಲ. ನಂಗೆ ಲಾಸ್ಟ್ ಸಿಕ್ಕಿದ್ದು ಕಳ್ಳಸಿಪಾಳ್ಯದಲ್ಲಿ ಒಂದು ಆರ್ಡ್ರ್ ಹಾಕ್ಕೊಂಡಿದ್ದೆ. ಕಳ್ಳಸಿಪಾಳ್ಯ ಕಡೆ ಹೋಗಿದಾಗ ಈ ಸಿಕ್ಕಿದ್ದು. ಈ ಸ್ವಿಚ್ ಇಸ್ಕೊಂಡು ಮತ್ತು ಒಂದು ಸ್ವಲ್ಪ ವೈರ್ ಎತ್ಕೊಂಡಿದ್ದೆ. ಎಷ್ಟು ನಮಗೆ ಸೆಲ್ಫ್ ವೈರ್ ಬೇಕೋ ಅಷ್ಟು ವೈರ್ ಮಾತ್ರ ಇಟ್ಕೊಳ್ಳಿ. ವೈರ್ ಎತ್ಕೊಂಡ್ಮೇಲೆ ಈ ಸೆಲ್ಫ್ದು ಬಟನ್ ಎತ್ಕೊಂಡು ಇದು ಕಿತ್ತಾಕ್ಬಿಟ್ಟೆ. ಅಂದರೆ ಇದು ಕೀಳೋದು ಹೆಂಗೆ ಅಂದರೆ ಸ್ವಲ್ಪ ಪಿನ್ ಇತ್ಕೊಂಡು ಸ್ವಲ್ಪ ಎಳೆದ್ರೆ ಇದು ಸ್ವಿಚ್ ನಮಗೆ ಈಚೆ ಕಿತ್ಕೊಂಡೇ ಬಂದ್ಬಿಡುತ್ತೆ. ಅಲ್ಲೊಂದು ಪಾಯಿಂಟ್ ಐತಲ್ಲ, ಅದನ್ನು ಎಳಿಬೇಕು. ಆಮೇಲೆ ಇದು ಬೇಕಾದರೆ ಇದು ಇಟ್ಕೋಬೋದು, ಇದು ಕ್ಲಿಪ್ನ, ಇಲ್ಲಾಂದರೆ ಬಿಸಾಕ್ಬೋದು, ಅದೇನು ಯೂಸ್ ಇಲ್ಲ ನಮಗೇನೆ. ಮತ್ತು ನೀಟಾಗಿ ನಾನು ಕಿತ್ತಿಟ್ಕೊಂಡೆ, ನೋಡ್ಬೋದು ನೀವು. ಇಷ್ಟು ಉದ್ದ ಇರುತ್ತೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನನಗೆ 250 300 ಆಯಿತು ಸಮಥಿಂಗು. ಸ್ವಲ್ಪ ವೈರ್ ಎತ್ಕೊಂಡು ಈ ಥರ ಸ್ಕಿನ್ ಔಟ್ ಮಾಡ್ಕೊಳ್ಳಿ ಇಷ್ಟುದ್ದ. ಆಮೇಲೆ ಇದು ಡಬಲ್ ಟೇಪೇನೋ ಅಂತಾರೆ ಗುರು. ಯಾಕಂದರೆ ಇದು ವೈರ್ ಒಳಗಡೆ ಆಗಿಬಿಟ್ಟು ಇದನ್ನು ಸ್ವಲ್ಪ ಹೀಟ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟು ಇದು ಟೇಪ್ ಏನು ಆಗಂಗಿರಲ್ಲ. ಅದಕ್ಕೇ ಇದು ನೋಡ್ಬೋದು ನನ್ನ ಹತ್ರ ಎಷ್ಟೈತೆ ಏನಂತ. ಯಾಕಂದರೆ ನಾನು ಒಂದು ಹತ್ರ ಕೆಲಸ ಮಾಡಬೇಕಾದ್ರೆ ಅದು ಅವಾಗ ಎತ್ಕೊಬಂದೆ. ಇದು ನೋಡಿ, ಈ ಥರ ಜೈಂಟ್ ಮಾಡಿಕೊಂಡೆ. ಈ ಥರ ಜೈಂಟ್ ಮಾಡ್ಕೊಂಡು ಈ ಡಬಲ್ ಟೇಪ್ ಐತಲ್ಲ, ಅದಕ್ಕೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾತ್ರ ಕಟ್ ಮಾಡ್ಕೊಳ್ಳೆ. ಇದು ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಆ ಜೈಂಟ್ ಐತಲ್ಲ, ಆ ಜೈಂಟ್ ಒಳಗಡೆನ ಇದನ್ನು ಹಾಕಬೇಕಾಗತ್ತೆ. ಇದನ್ನು ಒಳಗಡೆ ಇಲ್ಲಿ ಬಂದ್ಬಿಟ್ಟು ಆ ವೈರ್ ಒಳಗಡೆ ಈ ಥರ ಸೇರಿಸ್ಬಿಟ್ಟು ಮತ್ತು ಇದನ್ನು ಈಟಿಂಗ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಕೊಬೋದು ಎಷ್ಟೊಂದು ಗ್ಯಾಪ್ ಐತೆ ಅಂತ. ಈ ಗ್ಯಾಪು ಇವಾಗ ನಾನು ನೋಡಿ ಈಟಿಂಗ್ ಮಾಡ್ತೀನಿ. ಈಟಿಂಗ್ ಮಾಡಿದ್ಮೇಲೆ ಈ ಥರ ಇದಾಗುತ್ತೆ ನೋಡಿ, ಗ್ಯಾಪ್ ಇಲ್ಲ, ಫುಲ್ ಕವರ್ ಆಯಿತು. ಬೆಂಕಿಪಟ್ಟಣ ನೋಡ್ಬೋದು. ಲೈಟ್ರ್ ಇದ್ದರೆ ಮಸ್ತಾಗಿ ಬರುತ್ತೆ. ಇನ್ನು ಇಲ್ಲಿ ಕವರ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮತ್ತು ಇನ್ನೊಂದು ಎತ್ಕೊಂಡು ಜೈಂಟ್ ಮಾಡಿದೆ. ಆ ಥರನೇ ಜೈಂಟ್ ಮಾಡಿ ಇನ್ನು ಡಬಲ್ ಟೇಪ್ ಎತ್ಕೊಂಡು ತಿರ್ಗಾ ಜೈಂಟ್ಗೆ ಹಾಕಿದೆ. ಯಾಕಂದರೆ ಇದು ಟೇಪ್ಗಿಂತ ಇದು ವರ್ತಿಟ್ಟು. ಯಾಕಂದರೆ ಟೇಪ್ ಹಾಕಿದ್ಮೇಲೆ ಏನಾಗುತ್ತೆ, ಅದು ಗಾಳಿಗೆ ಎಲ್ಲ ನೀರು ಬಿದ್ದು ಎಲ್ಲ ಈಚೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅದು ಎರಡು ಅಟ್ಯಾಚ್ ಆಯ್ತು ಅಂದರೆ ಸುಮ್ಮನೆ ಹಿಂಸೆ. ಅದಕ್ಕೇ ಈ ಥರ ಆಗಿಬಿಟ್ಟು ಸ್ವಲ್ಪ ಹೀಟ್ ಮಾಡಿದ್ರೆ ಇದು ಪರ್ಮನೆಂಟ್ ಆಗಿಬಿಡುತ್ತೆ ಗುಡು. 100% ಸೆಕ್ಯೂರ್ ಆಗುತ್ತೆ. ಅವಾಗ ಪರ್ಮನೆಂಟ್ ಆಗಿಬಿಡುತ್ತೆ, ಏನು ನಮಗೆ ತೊಂದರೆ ಇರೋಲ್ಲ. ಯಾಕಂದರೆ ಇದು ಡಬಲ್ ಟೇಪ್ ಅಲ್ವಾ, 3mm ಡಬಲ್ ಟೇಪ್. 3mm ಡಬಲ್ ಟೇಪ್ ಅಂದರೆ ಇದನ್ನೇನೋ ಅಂತಾರೆ ಗುರು. 3mm ಟೇಪು ಹೀಟ್ ಮಾಡಿದ್ರೆ ಇದು ಮೆಲ್ಟ್ ಆಗಿಬಿಡುತ್ತೆ, ಸಣ್ಣ ಆಗಿಬಿಡುತ್ತೆ. ಇದನ್ನೇನಂತಾರೋ ನನಗಂತೂ ಗೊತ್ತಿಲ್ಲ. ನೀವೇನೋ ನಿಮ್ಗೆ ಗೊತ್ತಿದ್ರೆ ಕೇಳಿ ಕಮೆಂಟ್ ಹಾಕಿರಿ ಏನಂತಾರೆ ಇದನ್ನಂತ. ನೋಡ್ಬೋದು. ನಾವು ಅದಾಗ್ಬಿಟ್ಟು ಸ್ವಲ್ಪ ಹೀಟ್ ಮಾಡಿ ಅದು ಇದಾಗಬೇಕು, ಅಂದರೆ ಸ್ವಲ್ಪ ಮೆಲ್ಟ್ ಆಗಬೇಕು. ಹೀಟ್ ಆಗಿದ ತಕ್ಷಣ ಏನಾಗುತ್ತೆ, ಅದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಅವಾಗ ಏನಾಗುತ್ತೆ, ಗ್ಯಾಪ್ ಇರೋದೆಲ್ಲ ಕವರ್ ಆಗುತ್ತೆ. ಆ ವೈರ್ ಎಷ್ಟಾಯಿತೋ ವೈರ್ ಫುಲ್ಲು ಕವರ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಅವಾಗ ಎಷ್ಟು ಗ್ಯಾಪ್ ಇತ್ತು ವೈರ್ಗೆ, ಇವಾಗ ನೋಡ್ಬೋದು ಫುಲ್ ಮೆಲ್ಟ್ ಆಗಾಯಿತು. ಮೆಲ್ಟ್ ಆದಮೇಲೆ ನಾನೇನು ಮಾಡಿದೆ, ಇನ್ನೊಂದು ಕೊಟ್ಟು ಅದ್ರ ಮೇಲೆ ವೈರ್ ಮೇಲೆ ಒಂದು ಕಡೆ ಮಾತ್ರ ಇನ್ನೊಂದು ಹಾಕಿದೆ. ಅವಾಗ 2 ಲೇಯರ್ ಆಯಿತು. 2 ಲೇಯರ್ ಏನಾಗುತ್ತೆ ಅಂದರೆ, ಒಂದು ಲೇಯರು ಏನಾದರೂ ಇನ್ ಕೇಸ್ ಸ್ಪಾರ್ಕ್ ಆಗಿ ಇಲ್ಲಾಂದರೆ ಹೀಟಾಗಿ ಮೆಲ್ಟ್ ಆಯಿತು ಅಂದರೆ 2 ಟಚ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಒಂದಕ್ಕೆ 2 ಪೈಪ್ ಹಾಕಿದೆ. ಆ ಥರ 2 ಪೈಪ್ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟು ಹೀಟ್ ಮಾಡಿ ಮೆಲ್ಟ್ ಮಾಡಿದೆ. ಅವಾಗ ಏನಾಯಿತು, ಅದು 2 ಬಂದ್ಬಿಟ್ಟು ಸ್ವಲ್ಪ ದಪ್ಪ ಬರುತ್ತೆ. ಅವಾಗ ದಪ್ಪ ಬಂದಾಗ ಏನಾಗುತ್ತೆ, ಎಷ್ಟೇ ಬಿಸಿ ಹಾಕಿದ್ರೂ 2 ಟಚ್ ಆದ್ರೂ ಏನಾಗಲ್ಲ. ಆ ರೀಸನ್ಗೆ ನಾನು 2 ಹಾಕಿ ಮೆಲ್ಟ್ ಮಾಡಿದ್ದು. ಇವಾಗ ನೋಡ್ಬೋದು 2 ಮೆಲ್ಟ್ ಮಾಡಿ ಯಾವ ಥರ ಟೇಪಿಗೆ ಬೇಕಾಗಿಲ್ಲ, ಮಸ್ತಾಗಿ ಸೂಪರಾಗೈತೆ. ಇವಾಗ ಮಾತ್ರ ನಾನು ತಿರ್ಗಾ ಏನು ಮಾಡಿದೆ, ಇದು ವಯರು ಸ್ವಲ್ಪ ಉದ್ದ ಇತ್ತಲ್ಲ, ಆ ವೈರ್ ಏನು ಮಾಡಿದೆ, ತಿರ್ಗಾ ಎತ್ಕೊಂಡೆ. ವೈರ್ ಎತ್ಕೊಂಡು ಏನು ಮಾಡಿದೆ, ಈ 2 ವೈರ್ಗೂ ಆ ಬ್ಲ್ಯಾಕ್ ಕಲರ್ ಪೈಪ್ ಥರ ಇರೈತಲ್ವ, ಅದನ್ನ ಎತ್ಕೊಂಡು ಸೇರಿಸಿದೆ. ಯಾಕಂದರೆ ಅವಾಗ ನಮಗೆ ಸ್ವಲ್ಪ ನೋಡೋದಕ್ಕೂ ಲುಕ್ವೈಸ್ ಚೆನ್ನಾಗಿರುತ್ತೆ. ಈ 2 ವೈರ್ ನೋಡಿ ಈ ಥರ ನಮಗೆ ಅಜೀಬಾಗಿ ಕಾಣಿಸುತ್ತೆ ಒಂಥರ. ನೋಡಿ ಇವಾಗ ಇದು ಹಾಕಿರೋದ್ರಿಂದ ಮಸ್ತಾಗೈತೆ. ಯಾಕಂದರೆ ಕಂಪ್ನಿ ಫಿನಿಶಿಂಗ್ ಐತೆ. ಇವಾಗ ಇದು ಹಾಕಿರೋದ್ರಿಂದ ಹೆಂಗೈತೆ ಏನಾದ್ರು ಕಮೆಂಟ್ ಹಾಕ್ಬೋದು. ನೋಡಿ ಈ 2 ವೈರು ಈ ಥರ ಇವಾಗ ಹಾಕಿರೋದ್ರಿಂದ ಕಂಪ್ನಿ ಫಿನಿಶಿಂಗ್ ಐತೆ. ಇನ್ನು ನನ್ನ ಹತ್ರ ನೋಡ್ಬೋದು 3mmದು ಎಷ್ಟೈತೆ ಅಂತ, ಬ್ಲ್ಯಾಕ್ ಕಲರ್ದು. ಅದು 3mm ಅಂತಾರೆ, ಬಟ್ ಅದು ಏನಂತಾರೆ ನನಗೂ ಗೊತ್ತಿಲ್ಲ. ಅದು ಯಾರ್ಡ್ವೇರಲ್ಲಿ ತೋರಿಸಿದ್ರೆ ಕೊಡ್ತಾರೆ, ಅದೇನಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಇವಾಗ ನೋಡಿ ಎಷ್ಟೊಂದು ಫಿನಿಶಿಂಗ್ ಆಗುತ್ತೆ, ಎಷ್ಟೊಂದು ಸೆಕ್ಸಿ ಆಗೈತೆ ಅಂತ. ಮತ್ತು ಇಲ್ಲಿ ನೋಡ್ಬೋದು ಈ ಥರ ಅದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ, ಅದು ಮೆಲ್ಟ್ ಆಗುತ್ತೆ ಫುಲ್ಲು. ಹೀಟ್ ಮಾಡಿದೆ, ಗ್ಯಾಸಲ್ಲಿ ಹೀಟ್ ಮಾಡಿದೆ ಗುರು. ಈ ಬೆಂಕಿಪಟ್ಟಣದಲ್ಲಿ ಹೀಟ್ ಮಾಡೋಕ್ಕೆ ಜಾಸ್ತಿ ಹಿಂಸೆ. ಅಮ್ಮ ನೋಡಿದ್ರೆ ಉಗಿಯವ್ರ ಬೈಕ್ ಬಂದಾಗೆ ನಮ್ಮಮ್ಮ ಇಲ್ದಿರೋ ಟೈಮಲ್ಲಿ ಬಿಸಿ ಮಾಡಿದೆ. ಇವಾಗ ನೋಡ್ಬೋದು ಇದೊಂದು ಲೇಯರ್ ಇರುತ್ತೆ, ಅಂದರೆ ಥ್ರೆಡ್ಡಿಂಗ್ ನೆಟ್ ಒಂದಿರುತ್ತೆ.
ಇಲ್ಲಿ ಹೋಲ್ಸ್ ಮಾಡಿ ಅದನ್ನು ಫಿಟ್ ಮಾಡಬೇಕಾಗತ್ತೆ. ನಾನು ಎಲ್ಲೆಲ್ಲಿ ಹೋಲ್ಸ್ ಮಾಡೋಣ ಏನು ಅಂತ ನೋಡ್ತಾ ಇದ್ದೆ. ಇದು ಮೇಲೆ ಇಲ್ಲ ಐತಲ್ಲ, ಇದು ಚಾರ್ಜಿಂಗ್ ಸಾಕೆಟ್ ಅಲ್ಲಿ ಮೇಲೆ ಇರೋದು. ಇವಾಗ ನಾನು ನೋಡ್ತಾ ಇದ್ದೆ, ಅದು ಕೆಳಗೆ ಕಬ್ಬಿಣ ಇರುತ್ತಲ್ವ, ಆ ಕಬ್ಬಿಣ ಯಾವ ಲೇಯರ್ಗೆ ಬರುತ್ತೆ ಅಂತ ನೋಡ್ತಾ ಇದ್ದೆ. ಯಾಕಂದರೆ ಇನ್ ಕೇಸ್ ನಾವೇನಾದರೂ ವೈರಿಂಗ್ ಮಾಡಿಸ್ಬೇಕಾದ್ರೆ ಇದು ಬಟನ್ ಐತಲ್ಲ ಡಿಸ್ಟರ್ಬ್ ಆಗಲ್ಲ. ಅದರಿಂದ ಏನು ಮಾಡಿದೆ, ಅದು ಸೈಜ್ ನೋಡಿಕೊಂಡೆ ಯಾವ ರೇಂಜಿಗೆ ಕಬ್ಬಿಣ ಐತೆ ಏನು ಅಂತ. ಅದಕ್ಕೆ ಕಬ್ಬಿಣ ನೋಡ್ಕೊಂಡು ಎಲ್ಲೈತೆ ಏನಂತ ನೋಡಿಕೊಂಡು ಇವಾಗ ಹೋಲ್ಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದೆ. ಮತ್ತು ಇದು ನೋಡ್ಬೋದು, ಇದು ಸ್ವಾಕೆಟ್ದು ಅಂದರೆ ಇದು ಚಾರ್ಜಿಂಗ್ದು ಇದು ಅಡಾಪ್ಟರ್ ಬರುತ್ತಲ್ಲ ಇದ್ರದ್ದು ಅದು ಕೊಟ್ಟಿರ್ತಾರೆ. ಇಲ್ಲಿ ಹಾಕೋಣ ಅಂದರೆ ಇದು ಏನು ಒಳಗಡೆ ದುರ್ಬಿಡುತ್ತೆ, ಅಷ್ಟೊಂದು ದೊಡ್ಡ ಗ್ಯಾಪ್ ಐತೆ. ಅದಕ್ಕೆ ನಾನೇನು ಮಾಡಿದೆ, ಇವಾಗ ಹೀಗೆ ಎಲ್ಲ ನೋಡಿದೆ ಎಲ್ಲಿ ಚೆನ್ನಾಗಿರುತ್ತೆ ಹಾಕಿದ್ರೆ ಏನಂತ ನೋಡ್ಬಿಟ್ಟು ಮತ್ತು ಇವಾಗ ಪ್ಲ್ಯಾನ್ ಮಾಡಿ ಅಲ್ಲಿ ನೋಡ್ತಾ ಇದ್ದೀನಿ ಎಲ್ಲ ಹಾಕೋಣ ಏನಂತ. ಅದಕ್ಕೆ ಎಲ್ಲಿ ಮಾರ್ಕ್ ಹಾಕಿದೆ, ಓಕೆನಾ, ಎಲ್ಲಿ ಪ್ಲಾನಿಂಗ್ ಮಾಡಿದ್ರೆ ಎಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಮಾರ್ಕ್ ಹಾಕಿದೆ. ನನ್ನ ಹತ್ರ ಮಿಷಿನೆಲ್ಲ ಇತ್ತು ಗುರು, ಎಲ್ಲ ಹೋಯ್ತಾ, ಮಿಷಿನೆಲ್ಲ ಎಲ್ಲೋ ಮಿಸ್ ಆಗ್ಬಿಟ್ಟೈತೆ. ಅದಕ್ಕೇ ಬಿಟ್ಟಿತ್ತು ಇದು ಹೋಲ್ಸ್ ಮಾಡೋ ಬಿಟ್ಟು. ಕೈಯಲ್ಲಿ ಉಜ್ಜದೆ ಯಪ್ಪ, ಕೈಯೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ಪೈನ್ ಆಯಿತು. ಲೈಟಾಗಿ ಹೋಲ್ಸ್ ಆಯಿತು, ಮತ್ತು ಲಾಸ್ಟಿಗೆ ಹೋಲ್ಸು ಆಯಿತು ಈ ಬಿಟ್ಟಲ್ಲಿ ಹೋಲ್ಸ್ ಮಾಡೋದಕ್ಕೆ ನಮಗೆ ಸಾಕಾಗಲ್ಲ. ಯಾಕಂದರೆ ಅದು ಇದೈತಲ್ವ ಸೆಲ್ಫ್ ಸ್ಟಾರ್ಟರ್ ಸ್ವಿಚ್ಚು, ಅದು ಬಂದ್ಬಿಟ್ಟು ದೊಡ್ಡದು ಬರುತ್ತೆ ನಮಗೆ. ಇದು ಹಾರ್ಡ್ವೇರ್ ಅಂಗಡಿಯಲ್ಲೂ ನಾವು ಸೆಲ್ಫ್ ಸ್ವಿಚ್ ಅಂತ ಕೇಳಬೇಕು. ಸೆಲ್ಫ್ ಸ್ವಿಚ್ ಅಂತ ಕೇಳಿದ್ರೆ ಸೆಲ್ಫ್ ಸ್ವಿಚ್ಚು ಕೊಡ್ತಾರೆ, ಈ ಥರ ಸ್ವಿಚ್ಚು. ಇನ್ನು ಬೇರೆದೆಲ್ಲ ಕೊಟ್ಟಿದ್ದು ನಂಗೆ ಇಷ್ಟ ಆಗಿಲ್ಲ, ಇದೇ ಒಂಥರ ಪ್ರೀಮಿಯಮ್ ಆಗಿತ್ತು. ಅದಕ್ಕೆ ಇಸ್ಕೊಂಡು ನೋಡಿ, ಇದರಲ್ಲಿ ಹೋಲ್ಸಲ್ಲಿ ಮಾರ್ಕ್ ಮಾಡಿಕೊಂಡೆ ಎಷ್ಟು ಉದ್ದ ಬರುತ್ತೆ ಏನು ಅಂತ. ಮಾರ್ಕ್ ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಇರೋದು ನೋಡಿ ಹೋಲ್ಸ್ ಮಾಡೋದಕ್ಕೆ ಆಯುಧಗಳು ಯಾವ ಥರ ಆಯುಧಗಳಿಗೈತೆ ಅಂತ ಅಲ್ಲಿ ಹೋಗಿ ಅಂಗಡಿಯಲ್ಲಿ ಹೋಗಿ ಚಾಕು ಇಸ್ಕೊಬಂದೆ ಸ್ವಿಚ್ಚಿಗೆ ಹೋಲ್ಸ್ ಮಾಡೋದಕ್ಕೆ. ಅದರಲ್ಲೇ ಹೋಲ್ಸ್ ಮಾಡಿದ್ದು ಗುರು. ನಾನಂತೂ ಏನು ಗೊತ್ತಾ ಗುರು, ಈ ಥರ ನಾವು ಕೆಲಸ ಮಾಡ್ಬೇಕಂದ್ರೆ ನಮ್ಮ ಗಾಡಿಗೆ ನಾವು ಮಾಡ್ಕೊಳೋದ್ರಲ್ಲಿ ಒಂಥರ ಥ್ರಿಲ್ಲಿಂಗ್ ಮಜಾ ಇರುತ್ತೆ. ಮತ್ತು ಈ ಥರ ನಾವು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕು, ಈಸಿಯಾಗಿ ಈ ಥರ ಕೆಲಸಗಳೆಲ್ಲ ನಾವೇ ಮಾಡ್ಕೋಬೋದು. ಅಲ್ಲಿ ನೋಡ್ಬೋದು ಯಾವ ರೇಂಜಿಗೆ ನಾನು ಏನೇನು ಐಟಮ್ ಇಟ್ಕೊಂಡು ಹೋಲ್ಸ್ ಮಾಡ್ತಾಯಿದ್ದೀನಿ ಅಂತ. ನನ್ನ ಹತ್ರ ಒಂದು ಚಾಕು ಮತ್ತು ಒಂದು ಸ್ಕ್ರೂ ಡ್ರೈವರು ಅದು ಇದು ಇತ್ತಷ್ಟೇ. ಅದರಲ್ಲೇ ನಾನು ಹೋಲ್ಸ್ ಮಾಡಿದೆ. ಯಾಕಂದರೆ ಇನ್ನು ಅಂಗಡಿಗೆ ಹೋದ್ರೂ ಸುಮ್ಮನೆ ಅಷ್ಟು ಕೊಡು ಇಷ್ಟು ಕೊಡು ಅಂತಾರೆ. ಯಾವ ಹಾರ್ಡ್ವೇರ್ ಶಾಪ್ಗೂ ಹೋಗ್ದಿರ ನಾನೇ ಹೋಲ್ಸ್ ಮಾಡ್ಕೊಂಡು ಸ್ವಲ್ಪ ತಲೆ ಓಡಿಸಿ ನಾನೇ ಇದು ಮಾಡ್ಕೊಂಡಿರೋದು ಈ ಕೆಲಸ. ಇದ್ರ ಬಗ್ಗೆ ನೀವೇನಂತಾರೆ ಕಮೆಂಟ್ ಹಾಕಿರಿ. ಯಾಕಂದರೆ ನಮ್ಮ ಗಾಡಿಗೆ ನಾವು ಸ್ವಲ್ಪ ಈ ಥರ ಕೆಲಸ ಮಾಡ್ಕೊಳೋದ್ರಲ್ಲಿ ಒಂಥರ ಥ್ರಿಲ್ಲಿಂಗ್ ಮಜಾ ಇರುತ್ತೆ. ಯಾಕಂದರೆ ಒಂಥರ ಖುಷಿ ಆಗುತ್ತೆ ಈ ಥರ ಕೆಲಸಗಳು ನಾವು ಮಾಡ್ಕೊಳೋದ್ರಲ್ಲಿ. ಅದಕ್ಕೇ ಫೈನಲಿ ಎಲ್ಲ ಕನೆಕ್ಟ್ ಆಯಿತು. ಇಲ್ಲಿ ನೋಡ್ಬೋದು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಏನು ಮಾಡ್ತೀರಾ, ಈ ಥರ ಇದರಲ್ಲಿ ನೋಡ್ಕೊಳ್ಳಿ. ಇದು ನೋಡಿಕೊಂಡು ಆ ಸ್ವಿಚ್ ಫಿಟ್ ಮಾಡಿದಿರ ನಾವು ಈಚೆ ಎತ್ಕೊಬಿಟ್ಟು ಇದರಲ್ಲಿ ಕನೆಕ್ಟ್ ಮಾಡಿ ನೋಡಿ. ಆ ಎರಡರಲ್ಲೂ ಕನೆಕ್ಟ್ ಮಾಡಿ ನೋಡಿ, ಏನಾಗಲ್ಲ. ಎರಡರಲ್ಲೂ ಕನೆಕ್ಟ್ ಮಾಡಿಬಿಟ್ಟು ಯಾವುದಕ್ಕಿದ್ರೆ ಕನೆಕ್ಟ್ ಆಗುತ್ತೆ ಏನಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದರಲ್ಲಿ ಇಟ್ಕೊಂಡು ನೋಡಿ. ಇದು BS6 ನ್ಯೂ ಜನ್ರೇಷನ್ ಅಲ್ವಾ, ಅದರಲ್ಲಿ ಇದಕ್ಕೇ ನಾವು ಕನೆಕ್ಷನ್ ಕೊಡಬೇಕಾಗಿರೋದು. ಈ ಲೈತಲ್ವ ಈ ಸ್ವಾಕೆಟ್ ವೈಟ್ ಕಲರು, ಇದಕ್ಕೆ ನಾವು ಕನೆಕ್ಟ್ ಮಾಡಬೇಕಾಗಿರೋದು. ಅದು ಓಲ್ಡ್ BS4 ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ದೊಡ್ಡದು ಕೊಡ್ತಾಯಿದ್ದ, ಒಂದೇ ಒಂದು ಪ್ಲಗ್ ಕೊಡ್ತಾಯಿದ್ದ. ಆ ಪ್ಲಗ್ಗಲ್ಲಿ ಅಲ್ಲಿ ಹಾಕ್ಬೇಕು ತಲೆನೋವು ಇರ್ತಾಯಿತ್ತು. ಇಲ್ಲಿ ನೋಡ್ಬೋದು. ಇವಾಗ ಈ ಥರ ಎರಡು ಕೊಡಿ, ಈ ಥರ ಎರಡು ಕೊಟ್ಟು ನೀವು ಚೆಕ್ ಮಾಡೋಕೆ ಹೋಗ್ಬೋದು ಸ್ಟಾರ್ಟ್ ಆಗುತ್ತಾ ಇಲ್ವಾ ಏನು ಅಂತ. ನಾನೇನು ಮಾಡಿದೆ, ಈ ಥರ ಕನೆಕ್ಷನ್ ಕೊಟ್ಬಿಟ್ಟು ಚೆಕ್ ಮಾಡೋಣ ಅಂತ ಕೊಟ್ಟು ಕನೆಕ್ಷನ್ನ ಚೆಕ್ ಮಾಡೋಣ ಅಂತ ಸ್ವಿಚ್ ಎತ್ಕೊಂಡು ಕೀ ಆನ್ ಮಾಡಿದೆ. ಕೀ ಆನ್ ಮಾಡಿದ್ಮೇಲೆ ಸ್ವಿಚ್ ಎತ್ಕೊಂಡು ಪ್ರೆಸ್ ಮಾಡಿದೆ. ಫಸ್ಟು ಬ್ಲ್ಯಾಕ್ ಕಲರ್ಗೆಲ್ಲ ಕೊಟ್ಟು ಏನೇನೋ ಸಾಹಸ ಮಾಡಿದೆ ಗುರು, ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಈ ಥರ ಇದು ವೈಟಿಗೆ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಸ್ಟಾರ್ಟ್ ಆಯಿತು. ಒಂಥರ ನನಗೂ ಖುಷಿ ಆಗ್ಬಿಡ್ತು ಒಂದು ಸೆಕೆಂಡ್. ಆಮೇಲೆ ನಾನೇನು ಮಾಡಿದೆ, ಈ ಥರ ಏನಾದರೂ ಕೀಯಲ್ಲಿ ಪ್ರಾಬ್ಲಮ್ ಆಗುತ್ತೇನೋ ಸ್ಟಾರ್ಟ್ ಆಗಲ್ಲ ಅಂತ ಕೀನು ಟ್ರೈ ಮಾಡಿದೆ. ಕೀನು ಆರಾಮಾಗಿ ಸ್ಟಾರ್ಟ್ ಆಯಿತು. ಇವಾಗ ನನಗೆ ಗೊತ್ತಾಯಿತು, ಓಕೆ ಇವಾಗ ನಾನು ಮಾಡ್ತಾರೋ ಕೆಲಸ 100% ಸೆಕ್ಯೂರ್, ಏನಿಲ್ಲ ಪ್ರಾಬ್ಲಮ್ ಅಂತ. ಅಲ್ಲಿ ನೋಡು, ಈಸಿ. BS6 ಅಲ್ಲಾದರೆ ಸ್ವಲ್ಪ ಜಾಸ್ತಿ ಈ ಥರ ಕೊಡ್ತಾರೆ. ಇದು BS7 ಸಿಂಪಲಾಗಿ ಕೊಟ್ಟವ್ರು ನೋಡಿ. ನಾವು ಬೇಕಂದ್ರೆ ಸಪ್ರೇಟಾಗಿ ಇಲ್ಲಿ ಯಾಕೋ ಸಿಂಪಲಾಗಿ ಕೊಟ್ಟವನು, ಈಸಿ. ಇದರಲ್ಲಿ ಯೆಲ್ಲೋ ಮತ್ತು ರೆಡ್ಡು, ಗ್ರೀನು ಯೆಲ್ಲೋ ರೆಡ್ಡು ಸಿಂಪಲ್ ಆಗೈತೆ. ಇದು ಸಪ್ರೇಟಾಗಿ ಐತೆ, ಗೊತ್ತಾಗುತ್ತೆ ಈಸಿ.
ಈ ಕಡೆ ಒಂದು ಈ ಥರ ಸ್ಕಿನ್ ಔಟ್ ಮಾಡಿಕೊಂಡು ಮಾಡ್ಬಿಟ್ರೆ ಬೆಸ್ಟ್. ಇದು ನೋಡಿ ಸ್ವಲ್ಪ ಈಚೈತೆ, ಇದಕ್ಕೇನಾದರೂ ಮಾಡಬೇಕು. ಏನಾಗಲ್ಲ, ಯಾಕೆ ಸುಮ್ಮನೆ ಅಂತ. ಟಚ್ ಆಗಲ್ವಲ್ಲ, ಟಚ್ ಆಗಲ್ಲ. ಓಕೆ ಆಯಿತು. ಫೈನಲಿ ಏನು ಮಾಡೋಣ, ಫಸ್ಟ್ ಸೆಲ್ಫಲ್ಲೇ ಸ್ಟಾರ್ಟ್ ಆಯಿತು. ಸೌಂಡ್ ಕೇಳಿಸ್ತೈತೆ, ಅಪ್ ಮಾಡೋಣ. ಕೀಯಲ್ಲಿ ಸ್ಟಾರ್ಟ್ ಮಾಡೋಣ. ಫೈನಲಿ ಸಕ್ಸಸ್ಫುಲ್ ಆಯಿತು ಗೈಸ್. ನಾವೇ ನಮ್ಮ ಗಾಡಿನ ರೆಡಿ ಮಾಡ್ಕೊಳೋದ್ರಲ್ಲಿ ಒಂಥರ ಸಖತ್ ಮಜಾ ಇಲ್ವಾ? ಓಕೆ, ನಾನು ಮಾಡಿರೋ ಟೂಲ್ಸ್ ನೋಡಿ, ಈ ಚಾಕುವಲ್ಲಿ ಹೋಲ್ಸ್ ಮಾಡಿರೋದು, ಇದು ನೆಕ್ಸ್ಟ್ ಚಾಕು. ನೆಕ್ಸ್ಟ್ ಆರನ್ ಪಿಟ್ ಮಾಡಬೇಕು. ಆರನ್ ಪಿಟ್ ಮಾಡೋಣ. ನಮಗಿದ ಕೂತ್ಕೊಂಡು ಸ್ಟಾರ್ಟ್ ಮಾಡೋಣ. ಕೀ ತಿರ್ಸೋಣ. ಓಕೆ, ಕೀ ತಿರ್ಸಿದ್ದೀನಿ. ನ್ಯೂಟ್ರಲ್, ಸಿಂಪಲ್. ಇಲ್ಲಿ ನೋಡಿ, ಸ್ಟಾರ್ಟ್ ಆಗೈತಲ್ವ, ನೋಡ್ತಾ ಇದ್ದೀರಾ? ಒಂದು ಸೆಕೆಂಡು. ಇಲ್ಲಿ ನೋಡಿ, ಈಸಿ. ಸುಮ್ಮನೆ ಹಿಂಗೆ ಅಂದ ತಕ್ಷಣ ಸ್ಟಾರ್ಟ್ ಸಕ್ಸಸ್ಫುಲ್ ಆಯಿತು. ಎಲ್ಲ ಫಿಟ್ ಮಾಡಿದ್ದೀವಿ. ಇಲ್ಲೇ ಬೆಸ್ಟ್ ಅನ್ಸುತ್ತೆ, ಇಲ್ಲೇ ಚೆನ್ನಾಗೈತೆ. ನೋಡೋಣ ಪಿಕ್ಚರಲ್ಲಿ ಎಲ್ಲದು ಚೇಂಜ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಆಫ್ ಮಾಡೋಣ. ರೆಡಿ ಆಯಿತು. ನೆಕ್ಸ್ಟು ಹಾರನ್ ಪಿಟ್ ಮಾಡಬೇಕು. ಹಾರನ್ನು ನೆಕ್ಸ್ಟು ಪಿಟ್ ಮಾಡೋಣ. ಇವಾಗೆಲ್ಲ ಪಾಸಿಂಗ್ ಆದಮೇಲೆ ಹಾರನ್ ಪಿಟ್ ಮಾಡ್ತೀನಿ. ಓಕೆನಾ? ಸ್ವಲ್ಪ ಅಂತೂ ಈಸಿಲಿ, ನೀವು ಬೇಕಾದರೆ ಮನೆಯಲ್ಲಿದ್ದರೆ ಫ್ರೀಯಾಗಿ ಆರಾಮಾಗಿ ಪಿಟ್ ಮಾಡ್ಕೋಬೋದು. ಇದು BS7 ಬಂದ್ಬಿಟ್ಟು ಈಸಿ ಆಗೈತೆ. ಹೆಡ್ಸ್ ಪ್ಯಾಕೆಟ್ ಈಸಿ. ಇಲ್ಲಿ ನೋಡಿ, ವೈರಿಂಗು ಕಾಣಿಸಲ್ಲ. ವೈರಿಂಗ್ ಎಲ್ಲ ಹಾಕಿದ್ದೀನಿ ಏನಂತ. ಇಲ್ಲಿ ನೋಡಿ, ವೈರಿಂಗ್ ಒಳಗಡೆ ಐತೆ, ಇಲ್ಲಿ ಒಳಗಡೆ ಐತೆ. ಈಚೆನೂ ಕೆಳಗಡೆ ಕಾಣಿಸಲ್ಲ. ಇಲ್ಲಿ ನೋಡ್ಬೋದು. ಇದು ಏನು ಕೊಡ್ತೀವನೋ ಗೊತ್ತಿಲ್ಲ ಗುರು. ಎರಡು ಕೊಟ್ಟವನೇ, ಏನಕ್ಕಂತ ಗೊತ್ತಿಲ್ಲ. ಇಲ್ಲಿ ಡಮ್ಮಿ ಸ್ವಿಚ್ ಅಂದಿದ್ದು. ಇವೆರಡು ಏನಕ್ಕಂತ ಕೊಟ್ಟವನು ನನಗಂತೂ ಗೊತ್ತಿಲ್ಲ. ಎರಡು ಕೊಟ್ಟವನೇ, ಏನಕ್ಕೋ ಏನಂತ ನೋಡೋಣ. ಇದು ಗೊತ್ತಿರುತ್ತೆ ನಿಮಗೆ. ಓಕೆ, ಇವಾಗ ಸೆಲ್ಫು ವರ್ಕ್ ಆಗ್ತಾಯಿತ್ತು 100% ಆಗಿ. ಏನು ಪ್ರಾಬ್ಲಮ್ ಇಲ್ಲ ಇವಾಗ. ನೆಕ್ಸ್ಟು ಆರನ್ ಪಿಟ್ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ತೋರಿಸ್ತೀನಿ ಆ ಥರ ಏನು ಅಂತ. ಆರನ್ ಇದು ಸೆಲ್ಫ್ ಪಿಟ್ ಮಾಡೋದು ಈಸಿ ಗುರು. ಸಿಂಪಲಾಗಿ ಪಿಟ್ ಮಾಡ್ಬೋದು. ನೀವು ನೋಡಿದರೆ ಅರ್ಥ ಆಗಿರುತ್ತೆ. BS7ಗಂತೂ ಈಸಿ ಪಿಟ್ ಮಾಡೋದು. BS7ಗಾದರೂ ಜಾಸ್ತಿ ಸ್ವಾಗೆಟ್ ಕೊಡ್ತಾನೆ, ಒಂದೇ ಒಂದು ದೊಡ್ಡದು ಕೊಡ್ತಾನೆ. ಅದರಲ್ಲಿ ಬೇಜಾನಿರುತ್ತೆ, ಅದರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇದರಲ್ಲಿ ಈಸಿ. ಇಲ್ಲಿ ನೋಡಿ, ಕಾಣಿಸ್ತೈತಾ? ಇದರಲ್ಲಿ ಈಸಿ. ಈ ಚಿಕ್ಕದ್ರಲ್ಲಿ ಹಾಕಬೇಕು. ಇದು ಕೀದೇನೆ, ಇದು ಕನೆಕ್ಷನ್ ಕೊಟ್ಟೆ ಆಗಿಲ್ಲ. ಇದು ಈಸಿಯಾಗಿ ಇದಕ್ಕೆ ಕನೆಕ್ಷನ್ ಕೊಡ್ಬೋದು. ಏನಂತೀರ ಕಮೆಂಟ್ ಹಾಕಿರಿ. ಈ ಬ್ಲಾಗು ಚಿಕ್ಕದಾಗಿರುತ್ತೆ. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೋರ್ಗು ಟೇಕ್ ಕೇರ್. ಬೈ ಬೈ.